ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರೆಲ್ಲರೂ? ಇವತ್ತು ನಿಮ್ಮ ಜೊತೆ ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೇನೆ. ಇದು ಹೊಸದ್ದು, ಡಿಮಾರ್ಟಿಂದ ತಂದದ್ದು. ತುಂಬ ಚಂದ ಉಂಟಿದು. ಇದು ತಂದು ತುಂಬ ಟೈಮ್ ಆಯಿತು. ಇದರಲ್ಲಿ ನಾವು ಏನಾದರೂ ಮಾಡಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೇನೆ ಏನು ಮಾಡಬೇಕು ಅದರಲ್ಲಿ ಅಂತ. ಹಾಗೆ ಇದು ಹೊಸದು ಪಾತ್ರೆ ಅಲ್ಲ, ಅದಕ್ಕೆ ಅಮ್ಮ ಒಂದು ರೆಸಿಪಿ ಮಾಡ್ತಾರಂತೆ, ಬನ್ನಿ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರ್ ಮಾಡಿದರೆ ನಮಗೆ ತುಂಬ ಸಪೋರ್ಟ್ ಸಿಗ್ತದೆ ಫ್ರೆಂಡ್ಸ್. ಶೇರ್ ಮಾಡಿ ಪ್ಲೀಸ್. ಈಗ ಬನಾನಾ ಅಪ್ಪ ಕಟ್ ಮಾಡ್ತಾ ಇದ್ದಾರೆ. 2 ಬನಾನಾ ಹೀಗೆ ಲಾಂಗ್ ಆಗಿ ಕಟ್ ಮಾಡಬೇಕು. ಈಗ ಕಟ್ ಮಾಡಿ ಆದಮೇಲೆ ಸಿಗ್ತೇನೆ. ಕಟ್ ಮಾಡುವವರೆಗೂ ನೋಡ್ತಾ ಇರಿ. ಈಗ ಅದರ ಸಿಪ್ಪೆನ ತೆಗಿಬೇಕು. ಈ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ರೆಸಿಪಿ ಒಂದು ಚೂರು ಕೂಡ ಇದು ಇದು ಥರ ಆಗ್ತದಲ್ಲ, ಅದು ಆಗಲ್ಲ, ಆ ಥರ ಮಾಡ್ತಾರೆ ನೋಡಿ. ಅಂದರೆ ಒಂದು ಚೂರು ಕೂಡ ಕಟ್ಟಾಗಲ್ಲ, ಆ ಥರ ಬರ್ತದೆ ಪರ್ಫೆಕ್ಟಾಗಿ ನೋಡಿ. ಈಗ ಕಟ್ ಮಾಡಿ ಎಲ್ಲ ಆಗಿದೆ, ಮತ್ತು ಸಿಪ್ಪೆ ಎಲ್ಲ ತೆಗೆದಾಗಿದೆ. ಈಗ ಒಂದು ಮಿಕ್ಸರ್ ಗ್ರೈಂಡರಿಗೆ ಎಷ್ಟು ನಿಮಗೆ ಸಿಹಿ ಬೇಕು ಅಷ್ಟು ಸಕ್ಕರೆ ಹಾಕಬೇಕು. ನಮಗೆ ಇಲ್ಲಿ 8 ಸ್ಪೂನ್ ಬೇಕು, ಅದಕ್ಕೆ ನಾವು ಹಾಕಿದ್ದೇವೆ. ಈಗ ಅದಕ್ಕೆ ಒಂದು 3 ಏಲಕ್ಕಿ ಹಾಕಬೇಕು. ನಿಮಗೆ ಬೇಕಾದರೆ ಫುಡ್ ಕಲರ್ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇಲ್ಲಾಂದರೆ ಸ್ವಲ್ಪ ಅರಿಶಿನ ಹಾಕಿ. ನಾವಿಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೇವೆ, ಕಲರ್ ಬರಲಿಕ್ಕೆ. ಈಗ ಇದಕ್ಕೆ ಸ್ವಲ್ಪ ಮೈದಾ ಆ್ಯಡ್ ಮಾಡಿ. ತುಂಬ ಹಾಕಬೇಡಿ, ಅದು ಗಟ್ಟಿ ಗಟ್ಟಿ ಆಗ್ತದೆ. ಸ್ವಲ್ಪ ಹಾಕಿ.
ಸಕ್ಕರೆ ಕರಗಬೇಕಲ್ಲ ಅದಕ್ಕೆ. ಈಗ ಸ್ವಲ್ಪ ನೀರು ಹಾಕಿ. ಈಗ ಇದನ್ನು ಫೈನ್ ಆಗಿ ಗ್ರೈಂಡ್ ಮಾಡಿ. ಇದಕ್ಕೆ ಸ್ವಲ್ಪ ಸೋಡಾ ಹುಡಿ ಹಾಕಿ, ಅಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿಕ್ಕೆ ಸ್ವಲ್ಪ ಹಾಕಬೇಕು ಸೋಡಾ ಹುಡಿ. ನೋಡಿ ಹಾಕ್ತಾ ಇದ್ದಾರೆ. ನೀವು ಈ ರೀತಿಯಲ್ಲಿ ಮಾಡಿದರೆ ಸ್ವಲ್ಪ ಕೂಡ ಕಟ್ಟಾಗಲ್ಲ, ಎಣ್ಣೆ ಕೂಡ ಕುಡಿಯುವುದಿಲ್ಲ ಅಷ್ಟು. ಈಗ ಗ್ರೈಂಡ್ ಮಾಡಿ ಆಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದಾರೆ. ನೋಡಿ ಸಕ್ಕರೆಲ್ಲ ಕರಗಿಡಿ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹುಡಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ಮೈದಾ ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎಣ್ಣೆ ಬಿಸಿಯಾಗಿದೆ. ಆ ಬನಾನಾ ಉಂಟಲ್ಲ ಅದನ್ನು ಹಿಟ್ಟಿಗೆ ಇದು ಸ್ಪ್ರೆಡ್ ಮಾಡಿ ಆ ಎಣ್ಣೆಗೆ ಹಾಕಬೇಕು. ನೋಡಿ ಈಗ ಹಾಕ್ತಾ ಇದ್ದಾರೆ. ಈಗ ಒಂದು 3 ಪೀಸ್ ಹಾಕ್ತಾರೆ ಬಾಳೆಹಣ್ಣು. ತುಂಬ ಹಾಕಿದರೆ ಅದು ಇದು ಆಗ್ತದೆ, ಅಂಟ್ತದೆ. ನೋಡಿದ್ರಲ್ಲ, ನಮ್ಮ ಬನಾನಾ ರೆಸಿಪಿ ರೆಡಿ. ನೀವು ಈ ರೀತಿಯಲ್ಲಿ ಮಾಡಿದರೆ ಸ್ವಲ್ಪ ಕೂಡ ಇದು ಕಟ್ಟಾಗಲ್ಲ, ಅಂಟಲ್ಲ. ನೋಡಿ ಅಂತೆ, ಎಣ್ಣೆ ಕೂಡ ಅಷ್ಟು ಕುಡಿಯಲ್ಲ. ಅಮ್ಮ ಕಟ್ ಮಾಡ್ತಾ ಇದ್ದಾರೆ ನೋಡಿ ಅಂತೆ. ಅದು ನೋಡುವಾಗ ಆಸೆ ಕೂಡ ಆಗ್ತಾ ಉಂಟು ನನಗೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್.